PUC-ಲಿ 90 ತಗೊಂತಾ ಇದೆ. ನೀನು ವೇಸ್ಟ್ ಕಣೋ ಅಪ್ಪ. ನಾನು 8ನೇ ಕ್ಲಾಸ್ಗೆ ಫುಲ್ ಬಾಟ್ ಹೊಡಿತಿದ್ದೆ. ಬನ್ನಿ ಇಲ್ಲೇ ಇದ್ರೆ ನಮ್ಮ ಶ್ರೀಕಂಠ ಸರ್ ಹೋಗೋಣ. ಸದ್ಯಕ್ಕಿದೆ ಚೇರ್ಸ್ ನಮ್ಗೆ. ವಯಸ್ಸು ಎಷ್ಟು ಕೇಳ್ಬೋದಾ? ಸೀನಿಯರ್ ಸಿಟಿಜನ್ ಈಗ ನಾನು ಒಂದು ಹೆಚ್ಚು ಕಮ್ಮಿ ಹಾಸ್ಯ 1,500 ಎಪಿಸೋಡ್ ಅನ್ಕೊಳ್ಳಿ. ಕಾಮಿಡಿ ಟೈಮ್ ನಾನು ಅನುಪಮ ಭಟ್ ಕಂಟಿನ್ಯೂಸ್ 5 ವರ್ಷ. ನಾನೊಂದು 200 ಸಿನಿಮಾ ಮಾಡಿದ್ರು ನನಗೆ ಈ ಪಾಪ್ಯುಲರ್ ಅಂತೂ ಸಿಗ್ತಿರ್ಲಿಲ್ಲ. ನನ್ನ ಜೀವನ ದೊಡ್ಡ ಆಸೆ ವಿಷ್ಣುವರ್ಧನ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದಿತ್ತು. ಅವ್ರದ್ದು 2 ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ. 60 ಸಿನಿಮಾ ಆಕ್ಟ್ ಮಾಡಿದ್ದೀನಿ ಇದುವರೆಗೆ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಒಂದು ಪೇಡ್ ಡೈಲಾಗ್ ಕೊಡಿ ಸರ್ ನೀವು. ಹಂಗೆ ನೀರ್ ಕುಡ್ದಂಗೆ ಹೇಳೋರು. ಸುಮ್ಮನಿಂಗ್ ನೋಡ್ತಾ ನಿಂತಿರುವೆ. ಡೈರೆಕ್ಟರ್ ಸರಿಯಾಗಿ ಒಂದು ತಲೆ ಕೊಡೆ ರೇಟ್ ಇರೋ ಕಟ್ ಅಂತಿದ್ದಂಗೆ ಹಂಗೆ ಒಂದು ಸಿಗರೇಟ್ ಹೊಡಿತಾ ಕೂತ್ಕೊಳ್ಳೋರು. ದೇವ್ರು ನನ್ಗೆ ಅದ್ ಕೊಡ್ಲಿಲ್ಲ ಇದ್ ಕೊಡ್ಲಿಲ್ಲ, ಸಿರಿ ಬೇಕು, ಸಂಪತ್ ಬೇಕು, ಇನ್ನೊಂದ್ ಬೇಕು ಅಂತ ಅಂದಾಗ ಆರೋಗ್ಯ ಇರಲ್ಲ. ನಮಗೂ ಆಸೆ ಐತೆ, ಆ ಬಂಗ್ಲೆ ಕಟ್ಬೇಕು, ಈ ದೊಡ್ಡ ಕಾರಲ್ಲಿ ಹೋಗ್ಬೇಕು, ಎಲ್ಲ ಇದೆ. ನಿಂಗೆ ಅದಿಲ್ಲ, ಇದು ಕೊಟ್ಟಿದ್ದೀನಿ, ಇದನ್ನ ಎಂಜಾಯ್ ಮಾಡು ಅಂತ ಕೊಟ್ಟವನಲ್ಲ. ಇದನ್ನ ಎಂಜಾಯ್ ಮಾಡೋಣ ಬಿಡಿ. ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ. ಸ್ನೇಹಿತರೆ ನಮಸ್ಕಾರ, ಕಲಾ ಮಾಧ್ಯಮಕ್ಕೆ ಸ್ವಾಗತ. ನೋಡಿ ಹೋಗ್ತಾ ಇದ್ರು ಯಂಗ್ ಬಾಯ್. ಅವ್ರು ಬೇರೆ ಯಾರಲ್ಲ, ನಮ್ಮ ಉದಯ ಕಾಮಿಡಿ ಬರ್ತಾ ಇದ್ದಂತ ಶ್ರೀಕಂಠ ಸರ್. ನೋಡಿ ಅವರು, ನಾನು ಮೊದಲು ಇವ್ರನ್ನ ಉದಯ ಕಾಮಿಡಿ ನೋಡಿದಾಗ ಹೆಂಗಿದ್ದಾರ, ಈಗಲೂ ಹಂಗೆ ಇದ್ದಾರೆ, ಇನ್ನ ಚಿಕ್ಕ ವಯಸ್ಸಲ್ಲ ಸರ್. ನಮಸ್ಕಾರ ಸರ್. ಅಬ್ಬಾ 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 ಮತ್ತೆ ಪರಮೇಶ್ವರಮ್ಮ ಸರ್, ನಿಮ್ಮ ವಯಸ್ಸು ವಾಪಸ್ ಹೋಗ್ತದೆ, ಹಿಂಗೆ ಹೋಗ್ತಿದೆ. ದೇವ್ರು ಬೇರೆ ಸ್ಪೆಷಲ್ ವರ ಕೊಟ್ಟಿದ್ದಾರೆ ನಿಮಗೆ. ಈಗ ಕರ್ನಾಟಕದಲ್ಲಿ ಸದ್ಯಕ್ಕೆ ಪಾಪ್ಯುಲರ್ ಯಾರಪ್ಪ ಅಂದ್ರೆ ಶ್ರೀಕಂಠ ಅವರು. ಎಲ್ಲ ಉಲ್ಟಾ ಹೇಳ್ತಾ ಇದ್ದೀವಿ. ಅಯ್ಯೋ ಬನ್ನಿ, ಹೇಗಿದ್ರಿ ಸರ್? ಬರ್ತೀವಿ ಬನ್ನಿ. ನಾವೇನಾಯ್ತು ಅಲ್ಲೋಯ್ತು ಲೊಕೇಶನ್, ಮತ್ತೆ ಸುತ್ಕೊಂಡು ಅಲ್ಲಿ ಬನ್ನಿ. ಅಶ್ರವಿ ನಿಲಯ ಅಂತ ಇದೆ. ಓಕೆ ಬನ್ನಿ ಸರ್, ಫಾಲೋ ಮಾಡಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಓಡ್ ಬರ್ತೀನಿ ತಲೆ ಕೆಲಸ. ಬನ್ನಿ ಸರ್, ಬನ್ನಿ ಹೋಗೋಣ. ನೋಡಿ ನಮ್ಮ ಹೆಮ್ಮೆಯ ಕಲಾವಿದರು ಹೇಗಿದ್ದಾರೆ. ಅವರು ಬಹಳ ಕಾಮಿಡಿ ಎಪಿಸೋಡ್ಸ್ ಮಾಡಿದ್ದಾರೆ. ಆಮೇಲೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಏನು ನಮ್ಮ ಕಾಮಿಡಿ ಟೈಮ್ ಮಾಡ್ತಾ ಇರಲ್ಲ, ನಮಸ್ಕಾರ 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 ಅಂತ, ಅದನ್ನ ಒರಿಜಿನಲ್ ಆಕ್ಚುಲಿ ಅವರೇ ಮಾಡ್ತಾ ಇದ್ದು. ಅದಕ್ಕೆ ಮೊದಲು ಗಣೇಶ್ ಅವ್ರು ಮಾಡಕ್ಕೆ ಮೊದಲು ಅವರೇ ಮಾಡ್ತಾ ಇದ್ದು. ಸೊ ಎಸ್ ಡನ್ ಸೋ ಮೆನಿ ಕಾಮಿಡಿ ಶೋಸ್. ಬನ್ನಿ ಅವ್ರ ಲೈಫ್ ನೋಡೋಣ ನಾವು. ಇದು ಬೆಂಗಳೂರಿನ ವಿಶ್ವೇಶ್ವರಯ್ಯ ಲೇಔಟ್, ಇದು BDA ಲೇಔಟ್. ಇಲ್ಲಿದ್ದಾರೆ ಅವರು, ಮಾತಾಡ್ಸೋಣ. ನಂದು ಮದುವೆ ಗುಂಡ ಯಾಕೋ ಅವನೇನು ಗಂಟಸಲ್ವಾ? ಬನ್ನಿ ಇಲ್ಲಿದ್ದಾರೆ ನಮ್ಮ ಶ್ರೀಕಂಠ ಸರ್, ಹೋಗೋಣ. ಲಿಫ್ಟ್ ಇದೆ ಅಂತ ಬಂದ ಸ್ನೇಹಿತರೆ, ಬಟ್ ಲಿಫ್ಟಿಗೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಒಂದು ಲಿಫ್ಟಿಗೆ ಒಂದು ಸ್ಟೋರ್ ರೂಮ್ ಆಗಿರೋದು. ಏನಿವೆ ದೇವ್ರು ಕಾಲು ಕೊಟ್ಟಿದ್ದಾನೆ, ಕಾಲಲ್ಲೇ ಹೋಗೋಣ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಅಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಹೊಗಳಕ್ಕೆ. ಅದು ಇಲ್ಲ ಪರವಾಗಿಲ್ಲ. ಗಣೇಶ್ ಸರ್ ಗೋಲ್ಡನ್ ಹೌದು, ಬಿಟ್ರು ಮಾಡ್ತಿದ್ರಲ್ಲ, ಬಿಟ್ರು. ಅದು ಆದ್ಮೇಲೆ ನೀವು ಅದಾದ್ಮೇಲೆ ನಾನು ಅನುಪಮ 5 ವರ್ಷ ಮಾಡ್ತಿದ್ರಲ್ಲ. ಹೌದು. ಎಷ್ಟು 20 ವರ್ಷ? ಆಲ್ಮೋಸ್ಟ್ ಅದು ನನ್ನ ಪ್ರಕಾರ ಆಗಿದೆ 16 ವರ್ಷ ಅಂತೂ ಆಗಿದೆ. ಯಾವ ಇಯರ್ ಹೇಳಿ? 2007 ಅದು. 2007 ಅಂದ್ರೆ 18 ವರ್ಷ. ಅಲ್ಲಿಂದ ಹಂಗೆ ಇದ್ರಲ್ಲ. 95 ಉದಯಾಗ ಹೋಗಿದ್ದು ನಾನು. ಆಮೇಲೆ 96 ಇಂದ ಹಾಸ್ಯ ಅದು 2014 ಎಂಡು. ಓಕೆ. ಲಾಸ್ಟ್ ಪ್ರೋಗ್ರಾಮ್ ನಾವು ಅಂಬಿ ಸಂಭ್ರಮ. ಅಂಬಿ ಸಂಭ್ರಮ ಅದು ಲಾಸ್ಟ್ ಅವ್ರಿಗೆ ಮುಗೀತು. ನಾನು ಜಾಬ್ ರಿಸಿಗ್ನೇಷನ್ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ. ಯಾವ ಜಾಬು? ಎಂಪ್ಲಾಯ್ ಅಲ್ವಾ ನಾನು, ಪ್ರೋಗ್ರಾಮ್ ಡೈರೆಕ್ಟರ್ ಅಲ್ಲಿ. ಫಾರ್ ಉದಯ ಟಿವಿ. ಓ, ಉದಯ ಸ್ಟಾಫ್. ನಾನು ಸ್ಟಾಫ್ ನಾನು. ಓಕೆ ಓಕೆ. ಆರ್ಟಿಸ್ಟ್ ಕಮ್ ಸ್ಟಾಫ್. ಅದಕ್ಕೆ ನಾನು ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ತಾರೆಗಳೊಂದಿಗೆ, ಮನದಾಳದ ಮಾತು. ನಾನು ಈ ಸ್ಕ್ರೀನ್ ಅಲ್ಲಿ ಮಾಡೋದು ಬೇರೆ, ಅಲ್ಲೇ ಬೇರೆ. ಬ್ಯಾಕ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಬೇರೆ. ಅಲ್ಲಿ ನಂದು ಪೂರ್ತಿ ಬೆಳಗಿನ ಸಂಜೆ ತನಕ ನಂಗೆ ಇನ್ನೇನು ಬರೀ ಶೂಟಿಂಗ್ ಮಾಡೋ ಸ್ಕ್ರಿಪ್ಟ್. ವಾರಕ್ಕೆ 4 ಫಿಕ್ಸ್ ಪ್ರೋಗ್ರಾಮ್ ನನಗೆ. ಇದ್ರ ಜೊತೆಗೆ ಹೋಗಿ ಹಾಸ್ಯ ಹೊರಗಡೆ ಮಾಡ್ಕೊಂಡ್ ಬರ್ತಿದ್ದೆ. ಓಕೆ. ಅದಕ್ಕೇನು ಯಾವುದೇ ಥರದ ಪ್ರೊಡಕ್ಷನ್ ಮ್ಯಾನೇಜರ್ ಇಲ್ಲ, ಇನ್ನೊಬ್ರಿಲ್ಲ, ನಾನೇ ಎಲ್ಲ ಅದಕ್ಕೆ ಓಲನ್ ಸೋಲು. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್, ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ನಾನೇ. ಮತ್ತು ಉದಯ ಟಿವಿ ಒಂದು ಕಾಲದಲ್ಲಿ ರೂಲಿಂಗ್ ಸರ್, ಇಡೀ ಮೀಡಿಯಾ ಅಥವಾ ಎಂಟರ್ಟೈನ್ಮೆಂಟ್. ಇವತ್ತು ಪರಮೇಶ್, ನೀವು ನಂಬ್ತಿರೋ ಬಿಡ್ತೀರಾ, ನಾನೊಂದು 200 ಸಿನಿಮಾ ಮಾಡಿದ್ರು ನನಗೆ ಈ ಪಾಪ್ಯುಲರ್ ಅಂತೂ ಸಿಗ್ತಿರ್ಲಿಲ್ಲ. 200 ಸಿನಿಮಾ ಮಾಡಿದ್ರು ನಾನು ಹೇಳ್ತಾರೆ. 200 ಸಿನಿಮಾ ಮಾಡಿದ್ರಿ? ಅಲ್ಲ, ಮಾಡಿದ್ರು. ನನ್ನ ಜನ ಎಂಟೈರ್ ಕರ್ನಾಟಕದಲ್ಲಿ ನಾನೊಂದು ರಿಮೋಟ್ ಹಳ್ಳಿಗೆ ಹೋದ್ರು ಗುರ್ತಿಸ್ತಾರಲ್ಲ, ಅದು ಸಿಗ್ತಿರ್ಲಿಲ್ಲ ನಾನು ಹೇಳೋದು. ಅಂದ್ರೆ ಉದಯ ಟಿವಿ ರೂಲ್ ಮಾಡಿತ್ತು ಅಂದ್ರಲ್ಲ, ಅದಕ್ಕೆ ಇದನ್ನ ಎಕ್ಸಾಂಪಲ್ ಕೊಟ್ಟೆ ನಾನು. ಅಷ್ಟು ಪಾಪ್ಯುಲರ್ ಇತ್ತು ಉದಯ ಟಿವಿ ಅಂದ್ರೆ ಕ್ರೇಜ್. ಇವತ್ತು ನೀವು ಮರ್ತೇ ಇಲ್ಲ ಬಿಡಿ ಜನ. ಇವತ್ತು ಅವತ್ತಿನ ಕಾಲದ ಕಾರ್ಯಕ್ರಮ ಎಲ್ಲ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಕಾಲೇಜ್ ಡೇಸ್ ಅಲ್ಲಿ ನಾನು ನಿಮ್ಮ ಅಷ್ಟು ಕಾರ್ಯಕ್ರಮ, ಹಾಸ್ಯ ಕಾರ್ಯಕ್ರಮಗಳು ನೋಡಿದ್ದೀನಿ. ಹಂಗಾಗಿ ಏನಾಗ್ಬಿಡ್ತು, ಏನೋ ಒಂಥರ ಚೆನ್ನಾಗಿತ್ತು ಬಿಡಿ. ಉದಯ ಟಿವಿ ಕಾಲ ಇತ್ತಲ್ಲ, ಸಗದಾಗಿತ್ತು. ಮತ್ತೆ ಗ್ರೇಟ್, ಸೀರಿಯಸ್ಲಿ ಗ್ರೇಟ್. ಇವತ್ತು ಏನೇನು ಬೇರೆ ಚಾನಲ್ ನಾವು ಕಾರ್ಯಕ್ರಮ ನೋಡ್ತೀವಿ, ಹೆಚ್ಚು ಕಮ್ಮಿ ಉದಯದವ್ರು ಅವೆಲ್ಲ ಮಾಡ್ಬಿಟ್ಟಿದ್ರು. ಹೌದು, ಇವ್ ನೇಮ್ ಇಟ್ ಅವ್ರು ಮಾಡಿದ್ದಾರೆ. ಇವ್ರು ಸ್ವಲ್ಪ ಈಗ ದೊಡ್ಡದಾಗಿ ರಿಚ್ ಆಗಿ ಅದಕ್ಕೆ ಬೇರೆ ಕಲರ್ ಕೊಟ್ಟು ಎಲ್ಲ ಮಾಡ್ತಾವ್ರೆ. ಹೌದು.
ಬಟ್ ಒಂಥರ ಸುವರ್ಣ ಯುಗ ಅದು ನಮ್ಮ ಕಾಲ. ಗ್ರೇಟ್, ಸೀರಿಯಸ್. ಅದು ನಿಮಗೆ ಹಬ್ಬ ಬಂದು ಸ್ಪೆಷಲ್ ಪ್ರೋಗ್ರಾಮ್ ಹಾಕೋರು ಪ್ರೋಗ್ರಾಮ್ ಇಂಥದ್ದು ಮಾಡಿಲ್ಲ ಅನ್ನೋಂಗಿಲ್ಲ. ಹೌದು ಸರ್, ಹೌದು ಸರ್, ಹೌದು. ಯಾಕೆಂದ್ರೆ ಆ ಚಾನೆಲಲ್ಲಿ ಏನಿಲ್ದವರು ಸ್ವತಂತ್ರ ಕೊಡ್ತಿದ್ರು. ಮಾಡುವಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಸೆಲ್ವಂ ಸಾರ್ ಇವತ್ತಿಲ್ಲ, ನೆನ್ಸ್ಕೋಬೇಕು ಅವ್ರನ್ನ. ಕ್ವಶನೇ ಮಾಡ್ತಿದ್ದಿಲ್ಲ, ಸರ್ ಇಂಥದ್ದು ಒಂದು ಪ್ರೋಗ್ರಾಮ್ ಅಂದರೆ ಏನು ಹೆಸರಿಟ್ಟಿದೆಯಾ ಸರ್, ಇದು ಏನು ಕಂಟೆಂಟು, ಇದು ಹೋಗಿ ಮಾಡ್ಕೊಂಬ ಅಷ್ಟೇ. ಇಷ್ಟೇ ಪ್ರೂವ್. ನಮ್ಮ ಮೇಲೆ ನಂಬಿಕೆ ನಾನು ಹೇಳ್ತಾ ನಂಬಿಕೆ, ಅದು ಪ್ರೂವ್ ಮಾಡಿ ನಂಬಿಕೆ, ಅದೊಂದು ಖುಷಿ. ಆಮೇಲೆ ಅದು ಬಿಟ್ಟರೆ ಈಗ ನಮ್ಮ ಬಾಸು ವಿಜಯ್ ಕುಮಾರ್ ಸಾರು, ಅವರು ಅಷ್ಟೇ ಗುಡ್ ಹಾರ್ಟೆಡ್ ಮ್ಯಾನ್. ಅವರು ಅಷ್ಟೇ ಹೋಗಿ ಸಿಗಂಟ ಏನೋ ಮಾಡ್ಕೊಂಬಪ್ಪ ಅನ್ನೋರು. ಯಾಕೆ ಮಾಡ್ಕೊಂಬಪ್ಪ ಅಂದರೆ ಏನೋ ಅವ್ರು ನಾವು ಮಾಡಿದ್ದು ಅಂತವ. ಆಮೇಲೆ ಸ್ವಲ್ಪ ಕಾಲಕ್ಕೆ ಒಳ್ಳೆ ರೇಟಿಂಗು ಬರ್ತಿತ್ತು ನಾವು ಮಾಡೋ. ಅದಕ್ಕೆ ಇನ್ನೂ ಒಂದು ಕಾರಣ, ಬೇರೆ ಚಾನಲ್ ಇಲ್ಲ. ಆಮೇಲೆ ಬಿಡಿ TV ಬಂತು, ಅದು ಹಂಗೆ ಬೇರೆ ಆಯಿತು, ಶುರುವಾಯಿತು. ಸೊ ಎಲ್ಲ ಬಿಡಿ, ಅದೆಲ್ಲ ಹೇಳ್ತಾ ಹೋದ್ರೆ ಒಂದು 100 ಎಪಿಸೋಡ್ ಹೇಳ್ಬೋದು ನಾನು. ಎಲ್ಲ ಹೇಳ್ಬೋದು ಸರ್, ಅದಕ್ಕೆ ಬಂದಿರೋದು ನಾವು. ಹಂಗಿದೆ ಅದ್ರದ್ದು ಕಥೆ. ಅವನ ಜುಬ್ಬು ಜೋಬ ಕೈ ಹಾಕಿ, ಇವನ ಪ್ಯಾಂಟ್ ಜೋಬ ಕೈ ಹಾಕಿ, ಮುಂದೈತೆ ಸಖತ್ತಾಗಿರೋ ಸ್ಟೋರಿ. ಇರ್ಲಿಕ್ಕೆ ನಿಮ್ಮ ವಯಸ್ಸು ಎಷ್ಟು ಕೇಳ್ಬೋದಾ? ಇನ್ನು ಸೀನಿಯರ್ ಸಿಟಿಜನ್ ಈಗ ನಾನು 60 ದಾಟಿದೆ. ಎಕ್ಸಾಕ್ಟ್ಲಿ 61. ಬಟ್ ಈ ತಾಜಾತನ ಲವಲವಿಕೆ ಅಥವಾ ಇದು ಹೆಂಗ್ ಗೊತ್ತಾ ಪರಮೇಶ್, ನೀವು ದೇವರು ನನಗೆ ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ಸಿರಿ ಬೇಕು, ಸಂಪತ್ತು ಬೇಕು, ಇನ್ನೊಂದು ಬೇಕು ಅಂತ ಅಂದಾಗ ಆರೋಗ್ಯ ಇರಲ್ಲ, ಅದರಿಂದ ಬಿದ್ದುಬಿಡ್ತೀವಿ. ಅದೇನಪ್ಪ ಭಗವಂತ ಕೊಟ್ಟವನೇ, ಇರೋದ್ರಲ್ಲಿ ಖುಷಿ ಪಡೋಣ ಅಂದರೆ ಎಲ್ಲ ಚೆನ್ನಾಗಿರ್ತದೆ ನೋಡಿ. ಬೇಕು ಅನ್ನಂಗೆ. ಇರುವುದೆಲ್ಲವನ್ನು ಬಿಟ್ಟು ಇಲ್ಲದಡೆ ಹೋಗುವುದೇ ಜೀವನ ಅಂತ ಯಾರೋ ಕವಿ ಹೇಳೋರೆ. ಅದ್ಯಾಕೆ ಹಂಗೆ ಮಾಡ್ಕೊಳ್ಳೋದ, ಇರೋದ್ರಲ್ಲೇ ಎಂಜಾಯ್ ಮಾಡೋಣ ಬಿಡಿ, ಖುಷಿ ಪಡೋಣ. ಭಗವಂತ ಕೊಟ್ಟಿದ್ರಲ್ಲಿ ನಮಗೂ ಆಸೆ ಐತೆ, ಆ ಬಂಗ್ಲೆ ಕಟ್ಟಬೇಕು, ಈ ದೊಡ್ಡ ಕಾರಲ್ಲಿ ಹೋಗ್ಬೇಕು, ಎಲ್ಲ ಇದೆ. ಬೇಡ, ಬರೆದು ಕಳ್ಸೋನಲ್ವ ದೇವರು ನಮಗೆ, ನಿಂಗೆ ಅದಿಲ್ಲ, ಇದು ಕೊಟ್ಟಿದ್ದೀನಿ, ಇದನ್ನ ಎಂಜಾಯ್ ಮಾಡು ಅಂತ ಕೊಟ್ಟವನಲ್ಲ. ಇದನ್ನು ಎಂಜಾಯ್ ಮಾಡೋಣ ಬಿಡಿ. 100 ಕೋಟಿ ರೂಪಾಯಿ ಆಸ್ತಿ ಇರೋನು ಯಾರು ಗುರ್ಸೋದೇ ಇಲ್ಲ. ನಾವೇನೋ ಈ ಕಲಾ ಸೇವೆ ಮಾಡಿರೋರಿಗೆ ಗುರ್ತಿಸ್ತಾನೆ. ಈಗ ನಾನು ಯಾವಾಗಲೂ ಕಲಾ ಮಾಧ್ಯಮ ನೋಡ್ತೀನಿ, ನೋಡಿದಾಗ ಈ ಪರಮೇಶ್ ಅಂತ ಒಳ್ಳೆ ಕೆಲಸ ಮಾಡ್ತವ್ರೆ ಅಂತೀನಿ. ನಾನು ಪರಮೇಶನ್ ಆಸ್ತಿ ಎಷ್ಟೈತೆ, ಪರಮೇಶನ್ ಬ್ಯಾಕ್ಗ್ರೌಂಡ್ ಏನು, ಪರಮೇಶ್ ಯಾರು, ಜಾತಿ, ನಂಗೇನು ಮಾಡೋಕ್ಕೆ, ನೀವು ಮಾಡೋ ಕಾರ್ಯಕ್ರಮ ನನಗೆ ಖುಷಿ ಕೊಡ್ತದೆ. ಹಿಂಗೆ ಬೆಳಗ್ಗೆ ಸುಮ್ಮನೆ ಹುಡುಕ್ತಾ ಇರ್ತೀನಿ, ಹುಡುಕ್ತಾಗ ಏನೇನೋ ವಿಷಯಗಳು ತೊಗೊಂಡು ಹೇಳ್ತಾ ಇರ್ತೀರ ನೀವು. ಮೊದಲು ಪ್ರಾರಂಭದಲ್ಲಿ ಬರೀ ಸಿನಿಮಾದವ್ರನ್ನ ಫಾಲೋ ಮಾಡ್ತಾಯಿದ್ರಿ, ಇವ್ರು ಎಷ್ಟು ಜನ ಸಿನಿಮಾದವ್ರನ್ನ ಮಾಡೋಕ್ಕೆ ಸಾಧ್ಯ ಅಂತ ನಾನು ಯೋಚನೆ ಮಾಡಿದ್ದೆ. ಎಷ್ಟು ಜನ ಅಂತ ಹುಡುಕ್ತಾರೆ ಇವರು, ಎಷ್ಟು ಜನ ಸಿಕ್ಬಿಡ್ತಾರೆ. ಈಗ ನಾನು ತಾರೆಗಳೊಂದಿಗೆ 4 ವರ್ಷ ಮಾಡಿದ್ದೀನಿ, ಹೆಚ್ಚು ಕಮ್ಮಿ ಆರ್ಟಿಸ್ಟ್ ಎಲ್ಲ ಮುಗ್ದೇ ಹೋದ್ರು. ಸೊ ನೀವು ನಾವು ಮಾಡಿರೋದೆಲ್ಲ ಥ್ಯಾಂಕ್ ಯು. ಯಜಮಾನ್ರ ಹೆಸರು ಹೇಳಿ ಸರ್. ನಮ್ಮ ಈ ಶೇಖರ್ ಅಂತೇಳಿ, ವಿನೋದ್ ಕಡ್ಕೋಳು ಅಂತ, ಇವರು ನಮ್ಮ ಸಿಸ್ಟ್ರು ಮಗಳು ಅಳಿಯ, ಅವ್ರ ಮಾವ ನೋಡಿ. ಅವ್ರು ಇವತ್ತು ನಮಗೆ ಚಹಾದಾತರು, ಅನ್ನದಾತರು ಇದ್ದಂಗೆ ಚಹಾದಾತರು. ಭಾಳ ಧನ್ಯವಾದ, ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್, ಚಹಾ ಕೊಟ್ರಿ, ಭಾಳ ಸಂತೋಷ ಆಯಿತು, ಭಾಳ ಬೇಕಾಗಿತ್ತು ಈಗ ಕ್ಷಣಕ್ಕೆ. ಥ್ಯಾಂಕ್ ಯು, ಧನ್ಯವಾದ. ಶ್ರೀಕಂಠ ಸರ್ ಜೊತೆ ಒಂದು ಚೇರ್ಸ್. ಸದ್ಯಕ್ಕಿದೆ ಚೇರ್ಸ್ ನಮಗೆ, ಯಾಕೆಂದ್ರೆ ಅದಕ್ಕೆ ಯಾವ ಅಭ್ಯಾಸ ಇಲ್ಲದೆ ಇರೋದ್ರಿಂದ. ಹೌದಾ? ಅಯ್ಯೋ, ನಾನೇ ತಪ್ಪು ಹೇಳ್ಬಿಟ್ಟೆ. ಕಾಫಿ ಟೀ ಕುಡಿಯೋದು. ಪ್ರೀತಿ ಪ್ರೇಮ ಪಂಗನಾಮ, ಇದು ನಮ್ಮ ಸಿನಿಮಾ ಟೈಟ್ಲು. ಪ್ರೀತಿ ಪ್ರೇಮ ಪಂಗನಾಮ ಅಂತ. ಹೌದು, ಲವ್ ಮಾಡೋರ್ ಕತೆ ಎಲ್ಲ ಇದೆಯಾ? ಹೌದ್ರಾ? ಓಕೆ. ಸೊ ಹಂಗಾಗಿ ಇವತ್ತು ನಿಮ್ಮ ಫುಲ್ ಇಂಟರ್ವ್ಯೂನಲ್ಲಿ ನಾವು ಕ್ಯಾಪ್ ಇರ್ತದೆ. ಓ, ನೋ ಪ್ರಾಬ್ಲಮ್. ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಇರಲಿ, ನೋ ಪ್ರಾಬ್ಲಮ್. ಆದರೆ ಪರಮೇಶ್, ನನಗೆ ಗೊತ್ತಿಲ್ಲ ನಿಮಗೂ ಫೀಲ್ಡ್ಗೂ ಎಷ್ಟು ವರ್ಷದಿಂದ ಹೆಂಗೆ ಕನೆಕ್ಷನ್ ಇದೆ, ಸಂಬಂಧಗಳು ನನಗೆ ಗೊತ್ತಿಲ್ಲ. ಬಟ್ ಇಂಥದ್ದೊಂದು ಆಲೋಚನೆ ಹುಟ್ಕೋತಲ್ಲ ನಿಮ್ಮ ಮನಸ್ಸಲ್ಲಿ, ನಾನು ಹೋಗಬೇಕು, ಸಿನಿಮಾದವ್ರನ್ನ ಮಾತಾಡಿಸ್ಬೇಕು, ಬೇರೆ ಟೆಕ್ನಿಷಿಯನ್ ಮಾತಾಡಿಸ್ಬೇಕು ಅಂತ. ಈಗ ಬಿಡಿ, ನಿಮ್ಮ ಥರ ಬೇಕಾದಷ್ಟು ಯೂಟ್ಯೂಬರ್ಸ್ ಹುಟ್ಕೊಂಡವ್ರೆ. ಬಟ್ ಫಸ್ಟು ಹುಟ್ಟಿದ್ದು ನಿಮ್ಮಿಂದ. ಅದು ಹೆಂಗೆ ಹುಟ್ಟೋ ನಂಗೆ ಗೊತ್ತಿಲ್ಲ, ಯಾಕೆ ನಾನು ಎಲ್ಲರನ್ನೂ ಇಂಟರ್ವ್ಯೂ ಮಾಡಿ ರೂಢಿ ಆಗ್ಬಿಟ್ಟು ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡೋಣ ಆ ವಿಷಯದಲ್ಲಿ ಇನ್ಕೊಂಡಿದ್ದೀನಿ. ಆಮೇಲೆ ಏನು ಎಂಟೈರ್ ಕರ್ನಾಟಕ ಯಾವ ಊರಿನಲ್ಲೂ ಬಿಟ್ಟಿಲ್ಲ ನೀವು, ನಾನು ನೋಡ್ದಂಗೆ ಎಲ್ಲಿ ವ್ಯಕ್ತಿಗಳಿದ್ದಾರೆ. ನನಗೆ ಎಸ್ಪೆಷಲಿ ಬಸವರಾಜ್ ಗುಡಿಗೇರಿ ಸ್ಟೋರಿದ್ರಲ್ಲ, ಅವರೆಲ್ಲ ಲೆಜೆಂಡ್ ಅಂದರೆ ರಂಗಭೂಮಿಲಿ ಲೆಜೆಂಡ್ಸ್. ಅವರ ಸ್ಟೋರಿ ಭಾರಿ ಖುಷಿ ಕೊಡ್ತು ನನಗೆ. ಗ್ರೇಟ್ ಪೀಪಲ್. ನಿಮ್ಗೇನು ಬುದ್ಧಿಗಿದ್ದೈತಿಲ್ಲ, ಇದನ್ನ 20 ವರ್ಷಕ್ಕಿಂತ ಮೇಲ್ಪಟ್ಟಿದ್ದವ್ರು ಕೊಡಂಗಿಲ್ಲ. ಇದನ್ನ 20 ವರ್ಷದ ಮೇಲ್ಪಟ್ಟಿದ್ದವ್ರು ಪುಟ್ಟದ ಹೋಗಾರ ಇದಕ್ಕೆ ಅಂದ್ರ ಅಂತ. ತಾಯಿ ಗಂಡ ಸುಳೆಯ ಮಗನ, ಹೆಣ್ಮಕ್ಳನ್ನ ಹಾಳು ಮಾಡಕತ್ತಿದ್ಯಾ ಮಗನ. ಅದು ಬಿಟ್ರೆ ನಮ್ಮ ಕಲ್ಪನಾ ಅವ್ರದ್ದು ಎಷ್ಟೇ ಸಮಾಧಿ ಇದು ಐಡೆಂಟಿಫಿಕೇಶನ್ ಮಾಡಿದ್ದು ಅವೆಲ್ಲ ಒಂಥರ ಇನ್ವೆಸ್ಟಿಗೇಟ್ ಇದ್ದಂಗೆ ಅವು. ನಾನು ನೋಡ್ದಂಗೆ ನಾವಲ್ಲೆಲ್ಲ ಶೂಟಿಂಗ್ ಹೋಗೋ ಮನೆಗೆ ಹೋಗ್ತಿದ್ದೋ.
ಆಗ್ಲಿ ಚಹಾ ಕುಡಿಯೋಣ, ಚಹಾ ಕುಡಿದು ಮಾತಾಡೋಣ. ಪಾಪ ಸರ್ಗೆ ಚಹಾ ಕುಡಿಯೋ ಕೊಡಿ, ನಮ್ಮ ಕ್ಯಾಮ್ರಾ. ನಿಮಗೂ ಒಂದು ಚೇರ್ಸ್. ಒಳ್ಳೆದಾಗಲಿ. ಇವತ್ತು ಒಳ್ಳೆ ಹಾಸ್ಯದ ಮೂಡಲ್ಲಿ ಅವ್ರ ಬದುಕಿನ ಅನುಭವ ಕೇಳೋಣ. ಒಬ್ಬ ಹಾಸ್ಯಗಾರ, ನಗಿಸುವವನ ಹಿಂದೆ ಅನೇಕ ಕಥೆಗಳಿರ್ತವೆ. ಚಾರ್ಲಿ ಚಾಪ್ಲಿನ್ ಹೇಳ್ತಾನೆ ಗೊತ್ತಾ, ನಗಿಸ್ಬೇಕು ಅಂತಂದ್ರೆ ನಿಮ್ ಒಳಗಡೆ ಒಬ್ಬ ಆಧ್ಯಾತ್ಮವಾದಿ ಇರ್ತಾನೆ. ಆಧ್ಯಾತ್ಮವಾದಿ ಬರೋಕೆ ನಿಮ್ ಒಳಗಡೆ ನೋವುಗಳು ಮೂಡು ಗಟ್ಟಿರ್ತವೆ ಅಂತ ಅದನ್ನೆಲ್ಲ ನಾವು ಕೇಳೋಣ ಅಂತ. ಯಾಕಂದ್ರೆ ಅಳಿಸುವುದು ಸುಲಭ, ನಗಿಸುವುದು ಕಷ್ಟ ಅಂತಾರೆ. ಯಾಕೆ ಕಷ್ಟ ಎಲ್ಲ ಹೇಳ್ತಾರೆ. ವೆಲ್ಕಮ್ ಟು ಕಲಾ ಮಾಧ್ಯಮ. ಚೇರ್ಸ್. ನೀವು ಬಹಳ ಸ್ಟೈಲಿಶ್. ನೀವು ಸ್ಟೈಲಿಶು. ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಹಿಂದೆ ಹಿಂಗಿರಲ್ಲ ನಾನು ಯಾವಾಗಲೂ. ಕ್ಯಾಮ್ರಾ ಮುಂದೆ ಮಾತ್ರ ಸ್ವಲ್ಪ ನೀಟಾಗಿರೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ಜೀನ್ಸ್ ಪ್ಯಾಂಟು ಟೀ ಶರ್ಟು ಅದೇನೋ ಗೊತ್ತಿಲ್ಲ ನನಗೆ, ಅದಕ್ಕೂ ಏನೋ ವಿನಾಭಾವ ಸಂಬಂಧ. ನಂಗೆ ಬೇರೆ ಯಾವುದು ಇಷ್ಟವೇ ಆಗೋದಿಲ್ಲ ಹಾಕೊಳ್ಳೋಕ್ಕೆ. ಒಂದು ಇದನ್ನು ಹಾಕ್ಕೊಂಡ್ರೆ ನಿಮ್ಗೆ 20 ವರ್ಷ ಹಿಂದಿಗೆ ಕರ್ಕೊಂಡು ಹೋಯ್ತದೆ. ಅದೇ ಮಾಮೂಲಿ ಶರ್ಟು ಪ್ಯಾಂಟ್ ಹಾಕೊಳ್ಳಿ 20 ವರ್ಷ ಮುಂದಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಹಂಗಾಗಿ ನನಗೆ ಯಾವಾಗಲೂ ಇದು ಭಾರಿ ಇಷ್ಟ. ಓಕೆ, ಎಷ್ಟು ಸಿನಿಮಾ ಆಗಿರ್ಬೇಕು ತಮ್ಮದು? 60 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಇದುವರೆಗೆ. ನನ್ನ ಮೊದಲನೇ ಸಿನಿಮಾ ಬಂದು BC ಪಾಟೀಲ್ದು ಲಂಕೇಶ ಅಂತ, ಅದರಲ್ಲಿ ಮೇಯ್ನ್ ಕ್ಯಾರೆಕ್ಟರ್. ಅದರಲ್ಲಿ ಏನ್ರಯ್ಯ ಇದೆಲ್ಲ? ನಿಮ್ಮ ಮಗಳು ನೋಡಿದೆ, ಇಷ್ಟ ಆಯ್ತು, ನಿಶ್ಚಿತಾರ್ಥ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಲಂಕೇಶ ನಾನು ಮೊದಲ ಸಿನಿಮಾ. ಆಮೇಲೆ ಯಾವುದೋ ಕುರಿಗಳು, ಕೋತಿಗಳು, ಪೊಲೀಸ್ ಆಫೀಸರ್ಸ್ ಏನೇನೋ ಮಾಡ್ಕೊಂಬಂದೆ ಕಂಟಿನ್ಯೂಸ್ ಆಗಿ. ಬಟ್ ಎಲ್ಲೂ ಏನು ವರ್ಕೌಟ್ ಆಗಲಿಲ್ಲ. ಸಿನಿಮಾದಲ್ಲಿ ಇದೀನಿ ಅನ್ನಿಸ್ಕೊಂಡೆ ಹೊರ್ತು. ಬಟ್ ಎಂದೇ ಒಂದು ಸಂತೋಷದ ವಿಷಯ ಏನು ಅಂದರೆ, ಸಿನಿಮಾ ಫೀಲ್ಡಲ್ಲಿ ನನ್ನ ಜೀವನ ದೊಡ್ಡ ಆಸೆ ವಿಷ್ಣುವರ್ಧನ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿತ್ತು. ಅವ್ರದ್ದು 2 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಸಣ್ಣ ಪಾತ್ರವೋ ಪುಟ್ಟ ಪಾತ್ರವೋ ಅವ್ರ ಜೊತೆ ಆ್ಯಕ್ಟ್ ಮಾಡೋದಲ್ಲ, ಅದು ನನಗೆ ಭಾರಿ ಖುಷಿ ಕೊಟ್ಟಿರೋದು ಅದು ನನಗೆ. ಯಾವ ಸಿನಿಮಾ? ಒಂದು ಮಾತಾಡ್ ಮಲ್ಲಿಗೆ. ಬಣ್ಣದ ಹೂವೆ ಬಾರಿ, ಹೂವಿನ ತೆರೆ ಹೂವೆ ನಾಚುವ ಹೆಣ್ಣೆ. ಇನ್ನೊಂದು ವಿಷ್ಣು ಸೇನಾ, ಚೆನ್ನೈನಲ್ಲಿ ಶೂಟಿಂಗು. ವಿಷ್ಣು ಸಾರ್ ಬಗ್ಗೆನೇ ಒಂದು ಎಪಿಸೋಡ್ ಮಾತಾಡೋಣ ರೀ. ತುಂಬ ಚೆನ್ನಾಗಿದೆ ಅವ್ರ ಜೊತೆ ನಮ್ಮ ಸಂಬಂಧ. 60 ಸಿನಿಮಾ. ಆಮೇಲೆ ಕಿರುತೆರೆಯಲ್ಲಿ ಒಂದು ಹೆಚ್ಚು ಕಮ್ಮಿ ಹಾಸ್ಯಲಸ್ಯ 1,500 ಎಪಿಸೋಡ್ ಅಂದ್ಕೊಳ್ಳಿ. ಹೆಚ್ಚು 96ಇಂದ 2014 ಮಧ್ಯ 4 ವರ್ಷ ಮಾತ್ರ ಗ್ಯಾಪ್. ಅದು ಹಾಸ್ಯಲಾಸ್ಯ ಪರ್ಟಿಕ್ಯುಲರ್ 1,500 ಸಂಚಿಕೆ ಆಗಿದೆ, ಆರಾಮಾಗಿದೆ. ಆಮೇಲೆ ಕಾಮಿಡಿ ಟೈಮು ನಾನು ಅನುಪಮ ಭಟ್ಟು ಕಂಟಿನ್ಯೂಸ್ 5 ವರ್ಷ. 6 o'clock ಒಂದ್ಸರಿ ಟೆಲಿಕಾಸ್ಟ್ ಆಗೋದು, ನೈಟು 10:30 ಒಂದ್ಸರಿ ಆಗೋದು. ತಾರೆಗಳೊಂದಿಗೆ ಬೆಳಗ್ಗೆ ಎದ್ದು ಹೊಟ್ಬಿಡುವೆ ಕ್ಯಾಮ್ರಾ ತೊಗೊಂಡು. ಅಲ್ಲಿ ಆರ್ಟಿಸ್ಟ್ ಕೇಳ್ಕೊಂಡ್ಬಿಟ್ರಿವೆ, ಸರ್ ಬೆಳಗಿನ ಸಂಜೆ ತನಕ ನೀವು ಎಲ್ಲೆಲ್ಲಿ ಹೋಯ್ತೀರ ಅಲ್ಲೆಲ್ಲ ಬರ್ತೀನಿ ನಾನು ನಿಮ್ಮ ಜೊತೆ ಅಂತ. ಅವ್ರು ಕಾರ್ ಫಾಲೋ ಮಾಡ್ಕೊಂಡು ಹೋಗೋದು ನಾವು. ಅದು ಮಾಡ್ಬಿಟ್ಟಿದ್ದೀರಿ? ಅದೇ ಮಾಡ್ತಿದ್ದು ತಾರೆಗಳೊಂದಿಗೆ ಅಂದ್ರೆ ಅದೇನೆ. ಒಂದು ಇಡೀ ದಿನ? ಇಡೀ ದಿನ ಅವ್ರ ಜೊತೆ. ಸ್ಟಾರ್ ಸ್ಟಾರ್ ಅವರೆಲ್ಲೂ ಅವತ್ತೇನೋ ಫ್ರೀ ಇದ್ರಾ, ಎಲ್ಲೋ ತೋಟಕ್ಕೆ ಹೋಗೋರು, ಇಲ್ಲ ಫ್ಯಾಮಿಲಿ ಜೊತೆ ಏನೋ ಗೇಮ್ಸ್. ಅವ್ರು ಏನು ಮಾಡಿದ್ರು ನಾನು ಫಸ್ಟೇ ಹೇಳ್ಬಿಡ್ತಿದ್ದೆ, ಸರ್ ಎಲ್ಲ ಶೂಟ್ ಮಾಡ್ಕೋತೀವಿ, ಮಧ್ಯೆ ಮಾತಾಡಿಸ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ. ನಿಮ್ಗೆ ನಂಬ್ತಿರೋ ಬಿಡ್ತಿರೋ, ಸಾಧುಕೋಕಿಲ್ಲ ಸರ್ ಎಷ್ಟು ಬ್ಯುಸಿ ಈಗ. 2 days ತೊಗೊಂಡಿದ್ದೀನಿ ಅವ್ರದ. 2 ದಿವಸ, 1 ದಿನ ಅಲ್ಲ, 2 ದಿನ ಅವ್ರು ಟೈಮ್ ತೊಗೊಂಡಿರೋದು. ಹೌದು. ಆಗ ನಂಬರ್ 1 ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಭಾರಿ ಒಳ್ಳೆ ಹಾಡುಗಳು. ಬಟ್ ಏನೋ ಅವ್ರ ಅದೃಷ್ಟ ಚೆನ್ನಾಗಿರ್ಲಿಲ್ಲ. ಆ ಸಿನಿಮಾ ಸ್ವಲ್ಪ ಅದು ಸೋತ್ಬಿಟ್ಟಿತ್ತು. ಆ ಟೈಮಲ್ಲಿ 2 ದಿವಸ ನಂಗೆ ಟೈಮ್ ಕೊಟ್ಟವ್ರೆ ಸಾಧು ಸರ್. ಅವಾಗ ಒಳ್ಳೆ ಮೊಟ್ಟೆ ಹಿಡಿದವರು ಬೆಂಕಿ ಕೊಲ್ಲಿದ್ರ ಕೊಡು, ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ತಯಾರಿ ಚೆನ್ನಾಗಿರುತ್ತೆ ಅಲ್ವಾ? ಆಮೇಲೆ ರಮೇಶ್, ದೇವರಾಜ್ ಸರ್, ಹೆಚ್ಚು ಕಮ್ಮಿ ಎಲ್ಲ ಆಕ್ಟ್ರು ಎಕ್ಸೆಪ್ಟ್ ಯಾರೋ ಒಂದು ದೊಡ್ಡವ್ರು ಒಂದು 3-4 ಜನ ನಾನು ಟಚ್ ಮಾಡೋಕ್ಕಾಗಲಿಲ್ಲ ಅನ್ನೋದು ಬಿಟ್ಟರೆ ಎಲ್ಲಾರನ್ನೂ ಇದು ಮಾಡಿಬಿಟ್ಟಿದ್ದೀನಿ. ಮೊನ್ನೆ ಯಾವುದೋ ನೀವು ಅರವಿಂದ್ ಮಾಡ್ತಾ ಇದ್ರಿ, ನಮ್ಮ ವಿಲನ್ ಅರವಿಂದ್ ಎಪಿಸೋಡು. ನಮ್ಮ ರಘುರಾಮ್ ಮಾಡ್ತೀವಿ. ರಘುರಾಮ್ದು ಅದನ್ನು ನೋಡ್ತಾ ಇದ್ದೆ. ಆ ಅರವಿಂದ್ ಜೊತೆ ಅಷ್ಟೇ ಇಡೀ ಡೇ ಸ್ಪೆಂಡ್ ಮಾಡಿದ್ದೀನಿ. ಆಮೇಲೆ ಅರವಿಂದ್ ನನಗೆ ಯಾವಾಗ್ಲಿಂದ ಫ್ರೆಂಡು ಅಂದರೆ ಮಂಡ್ಯದ ಗಂಟೆಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅಂಬರಿ ಅದರಲ್ಲಿ ಮೈನು ಅರವಿಂದ. ಅಲ್ಲಿಂದಾನೆ ನನಗೆ ಅರವಿಂದ್ ಪರಿಚಯ. ಆಮೇಲೆ ನಾನು ತಾರೆಗಳೊಂದಿಗೆಲ್ಲೂ ಎಪಿಸೋಡ್ ಮಾಡಿದ್ದೆ. ಅವರು ಅವಾಗ ಮಧ್ಯೆ ಎಲ್ಲ ಸಿಕ್ತಾಗ ಮೀಟ್ ಆದವನು. ನನ್ನ ಅನುಭವಗಳು ಆ ತಾರೆಗಳೊಂದಿಗೆ ಇಲ್ಲಿ ಹೇಳುತ್ತಾ ಹೋದರೆ ನನಗೆ ಭಾರಿ ಇಷ್ಟವಾದದ್ದು ಅಂದರೆ ವಜ್ರಮುನಿಯವರು. ಮಹಾಶಕ್ತಿ ಹರಿಯ ಚಕ್ರವಾಗಲಿ ಹರನ ಶೂಲವಾಗಲಿ ಏನನ್ನ ಮೈಸೋಕದು. ಅವ್ರ ಜೊತೆ ತಾರೆಗಳೊಂದಿಗೆ ಮಾಡಿದ್ರು. ಆ ಮಂಡ್ಯದ ಗಂಡು ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡಿದ್ರು ವಿಲನ್. ನನಗೇನು ಗೊತ್ತಾ, ಅಲ್ಲಿ ಅವರು ನೋಡೋದೇ ಒಂದು ಖುಷಿ. ಏನು ಒಂದು ಪೇಡ್ ಡೈಲಾಗ್ ಕೊಡಿ ಸರ್ ನೀವು, ಹಂಗೆ ನೀರು ಕುಡ್ದಂಗೆ ಹೇಳೋರು. ಸುಮ್ಮನಿಗೆ ನೋಡ್ತಾ ನಿಂತಿರುವೆ. ಡೈರೆಕ್ಟ್ರು ಸರ್ಯಾಗಿ ಒಂದು ತಲೆಗೊಡೆ ರೇಟ್ ಇರೋದು. ಕೆಲಸ ಮಾಡೋಕ್ಕೆ ಬಂದಿದ್ಯಾ, ಆ್ಯಕ್ಟ್ರು ನೋಡೋಕೆ ಬಂದಿದ್ಯಾ ಅಂತ. ಇಲ್ಲ ಸರ್ ಅದೇನೋ ಅವ್ರು ಕಂಡ್ರೆ ನಮಗೆ ಪ್ರೀತಿ, ಕೆಲಸ ಮಾಡು ನೀನು ಫಸ್ಟು ಅಂತ. ಹಿಂಗೆ ಅಷ್ಟು ಚೆನ್ನಾಗಿ ವಿಲಂತರ ಆ್ಯಕ್ಟಿಂಗ್ ಮಾಡಿ ಕಟ್ ಅಂತಿದ್ದಂಗೆ ಹೋಗೋನ್ ಕಡೆ ಕೂತ್ಕೊಂಡು ಹಂಗೇ ಒಂದು ಸಿಗರೇಟ್ ಹೊಡಿತಾ ಕೂತ್ಕೊಳ್ಳೋರು. ಸರಳವಾದ ಮಾತು, ಒಳ್ಳೆತನ, ನಮ್ಗೆ ಆಶ್ಚರ್ಯ. ಅಲ್ಲಲ್ಲ ನಾವು ನೋಡಿದ ಆ ವಜ್ರಮುನಿಯಲ್ಲಿ ಈ ವಜ್ರಮುನಿಯಲ್ಲಿ ಇತ್ತವ. ಆಮೇಲೆ ನಾನು ಹೇಳಿದೆ, ಸಾರ್ ನಾವು ಚಿಕ್ಕದ್ರಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾಕ್ಕೆ ಹೋದ್ರೆ ನಮ್ಮ ತಾಯಿ 10 ಸಿನಿಮಾದಲ್ಲೆಲ್ಲ ನಿಮ್ಮನ್ನು ಬೈಯೋರು ಸರ್, ಬಂದ ನೋಡು ವಿಲನ್ ಅಂತ.
ಹಂಗಾರೆ ನಾನು ನಿಮ್ಮ ತಾಯಿಗೆಲ್ಲ ರೀಚ್ ಆಗಿದ್ದೀನಿ ಅಂದರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಅಲ್ಗ ಅರ್ಥ ನಾನು ಅಂಥೇಳಿ ತಮಾಷೆ ಮಾಡೋರು. ಬಡ್ಡಿ ಮಗ ಹಿಡಿದು ಹೊಡೆದ ಅಂದರೆ ಬುರುಡೆ ಗಿರಡೆ ಎಲ್ಲ ಬಿಚ್ಚಿ ಹೋಗ್ಬಿಡ್ಬೇಕು. 10 ವರ್ಷ ಕಳೀತು. ಇನ್ನೊಂದು ದಿವಸ ಅವ್ರ ಮನೆಗೆ ಇಂಟರ್ವ್ಯೂಗೆ ಹೋದರೆ ಅಷ್ಟೊತ್ತು ಕಾಲ ತುಂಬ ಸಲ ಡಯಾಲಿಸಿಸ್ ಆಗ್ಬಿಟ್ಟಿತ್ತು ಅವ್ರ ಮೇಲೆ. ಕುಗ್ಗೋಗ್ಬಿಟ್ಟಿದ್ರು ಅವರು. ವಜ್ರಗಿರಿ ಎಸ್ಟೇಟ್ ಅಂತ ಅಲ್ಲಿ ಹೋಗಿದ್ದೆ. ನಾನು ನೋಡಿದ ಆ ವಜ್ರಮುನಿಯಲ್ಲಿ ಸರಳವಾಗಿ ಪಾಪ ತುಂಬ ಸಿಂಪಲಾಗಿ ಮಾತಾಡ್ತಾರೋ ಈ ವಜ್ರಮುನಿಯಲ್ಲಿ ನನ್ನ ಲೈಫಲ್ಲಿ ನಾನು ಮಾಡಿರೋ ಪ್ರೋಗ್ರಾಮಲ್ಲಿ ಆ ತಾರೆ ಅದೊಂದು ನನಗೆ ಭಾರಿ ಫೀಲ್ ಇರೋದು. ಅದು ಬಿಟ್ಟರೆ ಶರಪಂಜರ ಗಂಗಾಧರ್ ಅವ್ರ ಇಂಟರ್ವ್ಯೂ ತಾರೆಗಳೊಂದಿಗೆ ಜಯನಗರದಲ್ಲಿ ಅವ್ರ ಮನೆ ಫೋನ್ ಮಾಡಿದೆ. ಅವ್ರು ಅಷ್ಟೊತ್ತಿಗೆ ಯಾವುದೋ ಪ್ರೋಗ್ರಾಮ್ನ ನೋಡಿದ್ರು ಅಂದರೆ ಅವ್ರಿಗೆ ಕಣ್ಣಿರಲಿಲ್ಲ, ಕೇಳಿಸ್ಕೊಂಡಿದ್ರು. ತಾರೆಗಳೊಂದಿಗೆ ನಾನು ಮಾಡೋದ ಮನೆಗೆ ಹೋದೆ. ಅಷ್ಟೊತ್ತು ಕಾಲ ಅವ್ರದ್ದು 2 ಕಣ್ಣು ಹೋಗ್ಬಿಟ್ಟಿದ್ದು, ಶುಗರ್ ಜಾಸ್ತಿಯಾಗಿ ಯಾವುದೋ ಒಂದು ಮಿಷಿನ್ ಅದೆಲ್ಲ ತೋರಿಸಿದ್ರು. ಆದರೂ ನಾನು ಈ ಪ್ರೋಗ್ರಾಮಲ್ಲಿ ಬರಬೇಕು ಅನ್ನೋದು ನನಗಿಷ್ಟ, ಏನು ಕೇಳ್ತೀಯ ಕೇಳು ಅಂತ ಹೀಗೆಲ್ಲ ಮಾತಾಡಿಸ್ಕೊಂಡು ಹೋದೆ. ಕಲ್ಪನಾ ಜೊತೆ ಜಾಸ್ತಿ ಸಿನಿಮಾ ಮಾಡೋರಲ್ಲ. ಸರ್ ಕಲ್ಪನಾ ಅವ್ರ ಬಗ್ಗೆ ಏನಾದರೂ ಒಂದು ಹೇಳಿ ಅಂತ. ಹೇಳಲ್ಲ, ಒಂದು ಹಾಡ್ತೀನಿ ಅಂದರು. ಹಾಡಿ ಸರ್, ಏನು ಹಾಡ್ತೀರ ಅಂದೆ. ಬರೆದೆ ನೀನು ನನ್ನ ಹೆಸರ ನಿನ್ನ ಬಾಳ ಪುಟದಲ್ಲಿ, ಇಡೀ ಸಾಂಗ್ ಹಾಡ್ತಾ ಹೋದರು. ಹಾಗೆ ಕಣ್ಣಲ್ಲೊಂದು ಸಣ್ಣದ ನೀರು. ಅಂಥ ಕಲಾವಿದೆ ಜೊತೆ ನಾನು ಹೀರೋ ಆಗಿ ಮಾಡಿದ್ದೀನಿ. 3-4 ಸಿನಿಮಾ ಹಿಟ್ಟಾಗಿದೆ ಅಂದ್ಕೊಂಡು ಪಾಪ ಅವತ್ತು ಬರೀ ತುಂಬ ಫೀಲ್ ಮಾಡ್ಕೊಂಡು ಮಾತಾಡಿದ್ರು. ಪಂಚಮವೇದ ಪ್ರೇಮದ ನಾದ ಪ್ರಣಯದ ಸರಿಗಮ. ಆಮೇಲೆ ಶಬ್ದವೇದಿ ಸಿನಿಮಾ ಹೋಗಿ ನೋಡೋರೆ ಅಂದರೆ ಕಣ್ಣಿಲ್ಲ, ಆದರೂ ಆಡಿಯೋ ನನಗೆಲ್ಲನೂ ಹೇಳ್ತಾ ಇದ್ರು. ಶಬ್ದವೇದಿ ಸಿನಿಮಾದ್ದು ಸಣ್ಣ ಪುಟ್ಟ ಪಾಯಿಂಟ್ಗಳೆಲ್ಲ ಹೇಳ್ತಾ ಇದ್ರು. ಎಲ್ಲ ಆಯಿತು. ಅವ್ರಿಗೆ ಟೆಕ್ನಿಷಿಯನ್ ಕಂಡ್ರೆ ಭಾರ ಪ್ರೀತಿ. ಕ್ಯಾಮರಾಮ್ಯಾನಿಗೂ ₹100, ಹುಡುಗನ ಎಲ್ಲರಿಗೂ ₹100 ಕೊಟ್ಟರು. ನಮ್ಮ ಹುಡುಗರು ಯಾಕೆ ಸರ್ ನಾವೆಲ್ಲ ದುಡ್ಡು ಮುಟ್ಟಲ್ಲ ಅಂತ. ಇಲ್ಲಪ್ಪ, ಪುಟ್ಟಣ್ಣ ಕಣಗ ಸಿನಿಮಾದಲ್ಲಿ ಟೆಕ್ನಿಷಿಯನ್ಗವರು ಇದನ್ನು ನೂಕಕ್ಕೆ ಹೇಳೋರು, ಟ್ರ್ಯಾಲಿನ. ಅವನೇನಾದ್ರು ಅವ್ರು ಅಂದ್ಕೊಂಡು ಟೈಮ್ಗೆ ಟ್ರ್ಯಾಲಿ ಕರೆಕ್ಟಾಗಿ ನೂಕ್ಬಿಟ್ರೆ ಅವನಿಗೆ ಚಪ್ಪಾಳೆ, ಬೆನ್ನ ಮೇಲೆ ಒಂದು ಸಂತೋಷದ ಗುದ್ದು, ದುಡ್ಡು ಇಷ್ಟು ಕೊಡೋರು ಪುಟ್ಟಣ್ಣವರು ಅಂಥೇಳಿ ಅವರು ಟೆಕ್ನಿಷಿಯನ್ನ ಭಾರಿ ಪ್ರೀತಿಸ್ತಿದ್ರಂತೆ ಪುಟ್ಟಣ್ಣವ್ರು. ಹಂಗೇಳಿ ನಂಗೆ ಟೆಕ್ನಿಷಿಯನ್ ಕಂಡ್ರೆ ತುಂಬ ಇಷ್ಟ ಅಂತ ನಮ್ಮ ಹುಡುಗರಿಗೆಲ್ಲ ದುಡ್ಡು ಕೊಟ್ಟರು. ನಮ್ಮ ಹುಡುಗರು ಬೇಡ ಅಂದರೂ ಇಲ್ಲ, ಇಟ್ಕೊಳ್ಳಿ, ಟೆಕ್ನಿಕಲ್ಲಾಗಿ ನೀವೆಲ್ಲ ಕೆಲಸ ಮಾಡೋರ್ಗು ಒಂದು ಖುಷಿ ಇರಬೇಕು ಅಂತವ. ಸೇಮ್ ನೋಡಿದ್ದು ನಾನು ಅಂಬರೀಷ್ ಅಣ್ಣವ್ರದ್ದು ಮಂಡ್ಯದ ಗಂಟುನಲ್ಲಿ 6 ಗಂಟೆ ಪ್ಯಾಕಪ್ ಆಗ್ಬಿಟ್ರೆ ಅವ್ರದ್ದೇ ಅವ್ರು ಯಾವಾಗ ಒಂದು ಇದು ಹಾಡೋರು, ಮೂಕನ ಕಾಡಿದರೇನು ಸವಿ ಮಾತನು ಹೇಳುವನೇನು ಅಂತ ಆಗಾಗ ಗುನ್ಗೋದು ಅಂಬರೀಷ್ ಸರ್. ಆಮೇಲೆ ಎಲ್ಲ ಮುಗಿತಿದ್ದಂಗೆ ಎಲ್ಲಾರ ಹೇಳ್ಬಿಟ್ಟು ಹೋಗ್ತಾ ಇರೋರು. ಅವರು ನಿಜವಲ್ಲ ಸರ್, ಅವ್ರ ಬಗ್ಗೆ ಬೇಕಾದಷ್ಟು ಜನ ಮಾತಾಡೋರೆ. ಸೆಟ್ಟಲ್ಲ ಆ ಮಜಾನೇ ಬೇರೆ ಬಿಟ್ಟು ಸರ್. 2 ಸಿನಿಮಾ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ, ಬೇಟೆಗಾರ ಮತ್ತು ಮಂಡ್ಯದ ಗಂಡು. 2 ಸಿನಿಮಾ, 2ರಲ್ಲಿ ನಾನು ಆ್ಯಕ್ಟ್ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟ್ರು. 2ಕ್ಕೂ ಅಸಿಸ್ಟೆಂಟ್ ಡೈರೆಕ್ಟ್ರು. ನನ್ನ ಸಿನಿಮಾ ಪ್ರವೇಶವೇ ಅಲ್ಲಿ. ಒಲವಿನ ಉಡುಗೊರೆ ಕೊಡಲೇನು ರಘುತ್ತದೆ ಬರೆದೇನು ಇದ ನಾನು. ನೋಡಿ ಎಷ್ಟು ಒಳ್ಳೆ ಓಪನಿಂಗ್ ಕೊಟ್ರಿ ನಿಮ್ಮ ಸಂದರ್ಶನಕ್ಕೆ. ಅಂದ್ರೆ ನಮ್ಗೆ ರೋಮಾಂಚನ ಆಗ್ತದೆ ನಿಮ್ಮ ಅನುಭವಗಳನ್ನ ಕೇಳಬೇಕು. ಇಲ್ಲ, ನಿಜ. ಅಂದ್ರೆ ನಿಮ್ಮ ಹಿನ್ನೆಲೆಯಿಂದ ಮಾತಾಡೋಣ. ಯಾವ ಊರ್ನವರು? ನಮ್ದು ಬ್ಯಾಕ್ಗ್ರೌಂಡ್ ಬಂದು ಹಾಸನ ಡಿಸ್ಟಿಕ್ಕು, ಅರ್ಕಲ್ಗೂಡು ತಾಲೂಕಲ್ಲಿ ಬಸವಪಟ್ಟಣ ಅಂತ ಬರುತ್ತೆ. ಬಸವಪಟ್ಟಣ ಶಿಲ್ಪಿಗಳ ಊರು. ರಾಮನಾಥ್ಪುರ, ರುದ್ರಪಟ್ಟಣ ಅಂತೆಲ್ಲ ಬರುತ್ತೆ ನೋಡಿ. ರುದ್ರಪಟ್ಟಣ ಅಂದರೆ ಮಹಾನ್ ಸಂಗೀತ ವಿದ್ವಾಂಸರು R.K. ಶ್ರೀಕಂಠನ್ ಅವರೆಲ್ಲ ಮಹಾನ್ ಸಂಗೀತದಲ್ಲಿ ನಂಬರ್ 1 ಕಲಾವಿದರು ಊರು. ನಾನು BCom ಬೇಸಿಕಲಿ ಓದಿರೋದು ಮೈಸೂರು ಬನ್ಬೇನ್ಸ್ ಕಾಲೇಜಲ್ಲಿ ಓದಿರೋದು. ನಾನು BCom SLC ಗಂಟ ಬೊಂಬಾಟಾಗ ಅಲ್ಲೇ ಇದ್ದು. ನಮ್ಮ ತಂದೆಗೆ 8 ಜನ ಮಕ್ಕಳು, 6 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ನಾವಂತರ ಎಲ್ಲ ಗಂಡು ಮಕ್ಕಳಲ್ವಾ, ಬರೀ ಪಟಿಂಗ್ತನ. ಸೊ ನಮ್ಮ ತಂದೆದು ಒಂದೇ ಕಾನ್ಸೆಪ್ಟ್, ನೀವೇನಾದ್ರು ಮಾಡ್ಕೊಳ್ಳಿ, ಓದಿ, ಮಿಕ್ಕಿದ್ದೇನು ಕೆಳಗೆ ಬತ್ತಿತ್ತಿಲ್ಲ. ನಮ್ಮ ತಂದೆ ಓದಬೇಕಷ್ಟೇ, ನಂಗೆ ಬೇಕಾಗಿರೋದು ಅದೇ ನಿಮ್ಮ ಪ್ರಾಪರ್ಟಿ, ಇನ್ನೇನು ಪ್ರಾಪರ್ಟಿ ಎಕ್ಸ್ಪೆಕ್ಟ್ ಮಾಡಬಾರ್ದು ನೀವು ಅಂತ. ನಮ್ಮ ತಂದೆ ಬೇಸಿಕಲಿ ಅಗ್ರಿಕಲ್ಚರಿಸ್ಟು, ಆಮೇಲೆ ಕಾಂಟ್ರಾಕ್ಟ್ರು. ಏನೋ ಅವ್ರ ಆಸೆ ತಕ್ಕಂತೆ ಇವತ್ತು ನಮ್ಮ ಮನೆಯಲ್ಲಿ ನಾವಿಷ್ಟೂ ಜನನೂ ಡಿಗ್ರಿ, 2 ಇಂಜಿನಿಯರು, ಒಬ್ಬ ಕೆನಡಾದಲ್ಲವನೇ, ಇನ್ನೊಬ್ಬ ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಕಂಪ್ನಿ ಇಟ್ಕೊಂಡವನೇ. ಇಲ್ಲೂ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆ ಒಂದು. ಸೊ ಮನೆಯವರೆಲ್ಲ ವಿದ್ಯಾವಂತರು, ಅದ್ರ ಬಗ್ಗೆ ಏನು ಕ್ವಶನ್. 2 BSc, ಒಬ್ಬ BCom, ಇನ್ನಿಬ್ಬರು BE, ಒಬ್ಬಳು ಡಿಗ್ರಿ, ಹಿಂಗೆ ಮನೆಯವರೆಲ್ಲ ವಿದ್ಯಾವಂತರು. ಸರ್ ನೋಡಿ, 8 ಜನಕ್ಕೂ ನಿಮ್ಮ ತಂದೆ ಡಿಗ್ರಿ ಓದಿಸಿದ್ದಾರೆ. ಅದು ಎಲ್ಲಿ, ನಮ್ಮೂರವರೆಲ್ಲ ಪಕ್ಕದ ಕೊಣ್ಣೂರ್ಗೆ ಹೋಗೋರು. ನಮ್ಮದೆಲ್ಲ ಆಟ, ನಾವು ಮೈಸೂರಲ್ಲೇ ಓದಬೇಕು, ಮೈಸೂರು ವಿಶ್ವವಿದ್ಯಾಲಯದಲ್ಲೇ ಓದಬೇಕು ಅಂತ ನಮ್ಮ ಮಠ. ಅಲ್ಲೇ ಓದಿಸಿದ್ರು ನಮ್ಮನ್ನೆಲ್ಲರೂ ಮೈಸೂರಲ್ಲೇ. ಅಷ್ಟು ಒಳ್ಳೆಯವರ? ನಮ್ಮ ತಂದೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಿದ್ದು, ಮತ್ತು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಒಂದು ಸೋರ್ಸ್ ಇತ್ತು.
ನಮ್ಗೆ ಗೊತ್ತಿಲ್ಲ, ನೀವು ಅದೇ ನಮ್ಮ ತಂದೆ ಒಂದು 50 ರೂಪಾಯಿ ಶೂ, ನೋ ಪೀಸ್ ಕಟ್ತೀಯಾ, ಪಾಠಕ್ಕೆ ಹೋಯ್ತೀಯಾ, ಅದಕ್ಕಿಂತ ದುಡ್ಡಿದ್ರೆ ಕೇಳು. ಇವೆಲ್ಲ ಶೋಕಿಗೆ ದುಡ್ಡು ಕೊಡೋದಿಲ್ಲ ನಿಂಗೇನೋರು. ಅಪ್ಪ ಒಳ್ಳೆ ಶೂ ಕೊಡಿಸು, ಒಳ್ಳೆ ಅವೆಲ್ಲ ಹೇಳೇ ಬೇಡ ಅನ್ನೋರು. ಮೇಷ್ಟ್ರ ಮನೆಗೆ ಹೋಯ್ತೀಯಾ, ಯಾವ ಮೇಟ್ರಿಗೆ ಹೇಳಿ ಅನ್ನೋರು. ಆ ಥರದ ಇದು ಏನೋ ಅವ್ರ ಆಸೆ ತಕ್ಕಂತೆ ಎಲ್ಲ. ಅವರು ಕಾಂಟ್ರಾಕ್ಟರ್ ಅದರಿಂದ ತುಂಬ ಆಸೆ, ನನ್ನ ಮಗ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಅವ್ರ ಆಸೆ. ನನ್ನ ಮಗ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಒಬ್ಬ ಮಗಂಗೆ ಸಿವಿಲ್ ಇಂಜಿನಿಯರೇ ಕೊಡಿಸಿದ್ರು. ಬಟ್ ಅವನ ಹಠ ಏನು, ನಾನು ಒಂದು ಸರಿನಾರು ಅಮೇರಿಕಾದ ಮಣ್ಣು ಮುಟ್ಟಿಸ್ಬರ್ಬೇಕು ಅಂತ ಅವನ ಹಠ. ಇದು ಯಾವುದೋ 40 ವರ್ಷದ ಹಿಂದಿನ ಮಾತಾಡ್ತಾ ಇರೋದು ನೀವು. ನಮ್ಮ ಚಿಕ್ಕಪ್ಪ ಅಮೇರಿಕಾಗೆ ಹೋಗಿ 70 ವರ್ಷ ಆಗಿತ್ತು, ಪ್ರೊಫೆಸರಾಗಿ ಅಲ್ಲಿ ಹೋಗಿದ್ರು. ಇವನಿಗೆ ಆ ಹಠ. ನಮ್ಮ ತಂದೆ ಸ್ವಂತ ತಮ್ಮ ಹಂಗೂ ಹಿಂಗೂ ಮಾಡಿ ಅವನು ಸಿವಿಲ್ ಬಿಟ್ಟ ಎಲೆಕ್ಟ್ರಾನಿಕ್ಸ್ ತಗೊಂಡು ಆಮೇಲೆ ಅಲ್ಲಿ PhD ಮಾಡಿ ಅಲ್ಲೇ ಸೆಟ್ಲಾಗೋದ. ಇನ್ನು ನಮ್ಮ ತಂದೆ ಆಸೆ ಪೂರೈಸಬೇಕು ಅಂತ ಸಿವಿಲ್ ಇಂಜಿನಿಯರ್ ಆದ. ಹಾಗೆ ಇಲ್ಲಿ ಕಾಂಟ್ರಾಕ್ಟ್ ಮಾಡಿಕೊಂಡು ನಮ್ಮ ತಂದೆಗೂ ಖುಷಿ ಪಡ್ತಾಯಿದ್ದ. ಅವನು ಮಧ್ಯ ಕೆನಡಾಗೆ ಹೊರಟ್ಬಿಟ್ಟ. ಹಾಗಾಗಿ ಎಲ್ಲ ಲೈಫು ಅವ್ರವ್ರ ಪಾಡ್ಗವರು ಎಲ್ಲ ಚೆನ್ನಾಗಿ ಮಾಡ್ತವ್ರೆ ಸರ್. ಅದೆಲ್ಲ ಏನು ತೊಂದರೆ ಇಲ್ಲ. 8 ಜನ ಮನೇಲಿ ಮಕ್ಕಳು. ಹೌದು. ಹೇಗಿರ್ತಿತ್ತು ಸರ್ ಅವಾಗ? ಈ ಕತೆ ಕೇಳ್ಬೇಕದು. ನಮ್ಮ ಮನೆ ಎಷ್ಟಿದೆ ಗೊತ್ತಾ? 35/120 ನಮ್ಮ ಮನೆ ಇರೋದು. 35 ಹಿಂಗಿಂಗೆ, 160 ಹಿಂದಕ್ಕೆ. ಓಕೆ. ಅಲ್ಲಿ ಇವರೆಲ್ಲವನೇ ಅವನೆಲ್ಲವನೇ ಕಂಡಿಡಿಯೋದೇ ಕಷ್ಟ ಆಗಿತ್ತು. ಅವನೇ ಎಲ್ಲೆಲ್ಲೋ ಆಯ್ತಾ. ನಮ್ಮೂರಲ್ಲಿ ಕಾವೇರಿ ಹೊಳೆ ಹರಿತದೆ. ಭಾನುವಾರ ಬಂದುಬಿಟ್ರೆ ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದರೆ ಸಂಜೆ 5 ಗಂಟೆಗೆ ವಾಪಸ್ ನಾವು ಅಣ್ಣ ತಮ್ಮದಿರಲ್ಲ ಮನೆಗೆ ಹೋಗ್ತಿದ್ದಿತ್ತು. ಏನು ಮಾಡ್ತಿದ್ವಿ? ಹೊಳೆ ಈಜು ಕಾವೇರಿ ನದಿ. ನಮ್ಮ ತಾಯಿ ಹೇಳೋರು, ಹೋಗಿ ನಂಗೆ ಗೊತ್ತು ಒಟ್ಟಸ್ತಾ ಬತ್ತಿರ ಮನೆಗೆ ಅನ್ನೋರು. ತಲೆ ಕೆಡಿಸ್ಕೊತಿದ್ದಿಲ್ಲ. ಈಗಲವರು ಒಂದು ಸಣ್ಣ ಮಗು ಬಿದ್ರು ತಲೆ ಕೆಡಿಸ್ಕೊತಾರೆ. ಓ ಮೈ ಗಾಡ್ ಅಂತ ನಮ್ಮ ತಾಯಿ ಗೊತ್ತು ಒಟ್ಟಸ್ತಾಗೆ ಎಲ್ಲ ಬತ್ತಿರ ಹೋಗಿ ಅನ್ನೋರು. ಅವ್ರು ಹೇಳೋಂಗೆ ಒಟ್ಟದಲ್ಲಿ ಈಜು ಹೊಡೆದು ಆಗ ಮನೆ ಭಾಳ ಚೆನ್ನಾಗಿತ್ತು ಸರ್. ಒಂಥರ ಹುಡುಕ್ತನ. ಎಲ್ಲ ಗಂಡು ಮಕ್ಕಳು ಬೇರೆ. ನಾವು 8 ಜನ ಗಂಡು ಮಕ್ಕಳು ಅಲ್ಲ, 2 ಹೆಣ್ಮಕ್ಳು. ಆ ದೊಡ್ಡವಳು ಮದುವೆ ಆಗ್ಬಿಟ್ಟಿತ್ತು ನಾವೆಲ್ಲ ಚಿಕ್ಕವರು ಇದ್ದಾಗ. ಲಾಸ್ಟ್ ತಂಗಿ ಒಬ್ಳು. ಹಾಗಾಗಿ ನಮ್ಮದೇ ಸಾಮ್ರಾಜ್ಯ. ಯಾಕೆ ಹೇಳ್ತೀರಾ ಸಾಮ್ರಾಜ್ಯನ? ಭಾಳ ಮಜಾ ಇತ್ತು. ಸರ್ಕಾರಿ ಶಾಲೆಗಳ? ಸರ್ಕಾರಿ ಶಾಲೆ ಅಪ್ ಟು SLC ತನಕನೂ ಗೌರ್ಮೆಂಟ್ ಸ್ಕೂಲ್. ಎಲ್ಲರೂ ಗೌರ್ಮೆಂಟ್ ಸ್ಕೂಲ್. PUC ಮಾತ್ರ ಎಲ್ಲ ಮೈಸೂರು ಬಂದ್ಬಿಟ್ಟೆ. ಅಲ್ಲಿ ಬಂದು ಒಬ್ಬ BNS ಕಾಲೇಜು, ಒಬ್ಬ ಯುವರಾಜಸ್ ಕಾಲೇಜು, ಒಬ್ಬ ಮಹಾರಾಜಸ್ ಕಾಲೇಜು, ಎಲ್ಲ ಯಾವ್ಯಾವ ಸಿಗ್ತದೋ ಅದು. ಹಾಗಾಗಿ ನಮ್ಮ ಹೇಳ್ತಿರೋದು ಯಾವಾಗ? ಒಂದು 40 ಹೋಗಿ 1985 ನನ್ನ ಡಿಗ್ರಿ ಮುಗಿದಿತ್ತು. 40 ವರ್ಷದಿಂದ. 40 ವರ್ಷದ ಹಿಂದಿನ ಮಾತು ಇದೆಲ್ಲ ಹೇಳ್ತಾರೆ. ನಾನು ಅವತ್ತಿನ ಮೈಸೂರು ಜೀವನ ಹೆಂಗಿತ್ತು? ಅವತ್ತೇ ಮೈಸೂರು ಜೀವನ. ತಿಂಗಳಿಗೆ 120 ರೂಪಾಯಿನೋ ಕೊಡೋರು ನಮ್ಮ ತಂದೆ. 120 ರೂಪಾಯಿಗೆ ಹೈ ಕ್ಲಾಸ್ ಜೀವನ. ನಿಮಗೆ ನಮ್ಮ BNS ಹತ್ರ ಒಂದು ಹೋಟ್ಲಿತ್ತು, ಜಂತ ಅಂತ. 1 ರೂಪಾಯಿ 10 ಪೈಸೆ ಕೊಟ್ಟರೆ ಒಂದು ಸೆಡ್ ಇಡ್ಲಿ, ಒಂದು ಟೀ ಇಷ್ಟು ಕೊಟ್ಬಿಡೋನು. 1 ರೂಪಾಯಿ 10 ಪೈಸೆ. ನಿಮಗೆ ಅದೆಲ್ಲ ಹೇಳ್ತಾ ಬಂದ್ರೆ ಭಾರಿ ಮಜಾ ಐತೆ ಮಾತ್ರ. ಈಗ ಆಪರೇಷನ್ ಆಗಿರೋದು ಯಾರಿಗೆ? ನಿಮ್ಮ ಹೆಂಡತಿಗೆ ಆಪರೇಷನ್ ಆಗೈತಾ? ನನಗೆ ಆಪರೇಷನ್ ಆಗಿಲ್ಲ ಬಿಡಿ. ನಮ್ಮ ಸಿನಿಮಾ ಹುಚ್ಚು ಕೇಳ್ಬೇಕು ನೀವು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನನಗೆ ಏಟೋ ದಿನ ಮಾರ್ನಿಂಗ್ ಶೋಗೋಸ್ಕರ ತಿಂಡಿನೇ ತಿಂದಿಲ್ಲ ನಾನು. ಮಾರ್ನಿಂಗ್ ಶೋಗೆ ಕಮ್ಮಿ ದುಡ್ಡು. ಅದು ನಿಮ್ಗೆ ಗೊತ್ತಿದೆಯಲ್ಲೋ ನಂಗೆ ಗೊತ್ತಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಹಾಕೋರು. 10 ರೂಪಾಯಿ ಬಾಲ್ಕನಿ ಇದ್ರೆ ಬೆಳಗ್ಗೆ ಇದ್ದ 5 ರೂಪಾಯಿ ಅದಕ್ಕೆ. ನಾವು ಹುಡ್ಕವು ರಾಜ್ಕುಮಾರ್ ಸಿನಿಮಾ ಇಲ್ಲದೆ ಅಂತ. ಜಡ್ರ ಬಲೆ, ಆಪರೇಷನ್ ಜಾಕ್ಪಾಟ್, ರೌಡಿ ರಂಗಣ್ಣ, ಭೂಪತಿ ರಂಗ ಅನ್ಕೊಂಡು ಮಣ್ಣಿನ ಮಗ ರಾಜ್ಕುಮಾರ್ ಸಿನಿಮಾ. ಒಟ್ನಲ್ಲಿ ನಮಗೆ ಏನು ಬೇಕಾದ್ರೆ ಹಾಕ್ಕೊಳ್ಳಿ, ರಾಜ್ಕುಮಾರ್ ಸಿನಿಮಾ. ಒಂದೊಂದು ದಿವಸ ನೀವು ನಂಬ್ತಿರೋ ಬಿಡ್ತಿರೋ, ನಾನು 4 ಸಿನಿಮಾ ನೋಡಿ ಕೊನೆಗೆ ನಂಗೆ ಇದ್ರ ಸ್ಟೋರಿ ಅದ್ರ ಸ್ಟೋರಿ ಕನ್ಫ್ಯೂಸ್ ಆಗ್ಬಿಡೋದು. 4 ನೋಡಿದ್ರೆ ಯಾವ ಸ್ಟೋರಿ ಉಳಿತದ ಮನ್ಸೊಳಗೆ ನಮಗೆ? ಈ 4 ಆ ಶಂಕರ್ ಗುರು ಅಂತ ಒಂದು ಸಿನಿಮಾ ಬಂತು. ಶಾಂತಲಾ ಥಿಯೇಟರ್ ಮುಚ್ಚಿಬಿಟ್ಟವ್ರು ಮೈಸೂರಲ್ಲಿ. ರಾತ್ರಿ 3:30 ನಾ ಟಿಕೆಟ್ ತೊಗೊಂಡಾಗ ನಿಂತಿರೋದು 12 ಗಂಟೆಗೆ. 3:15 ಟಿಕೆಟ್ ತೊಗೊಂಡಿದ್ದೀನಿ. ಬೆಳಗ್ಗೆ 5:00 ಶೋ ನೋಡಿದ್ದೀನಿ ನಾನು. ಸರ್ ಅಂದ್ರೆ ಇವತ್ತು ಹೇಳ್ತಾರಲ್ಲ ಇವ್ರು ಯಾರು ಬೆಳಗ್ಗೆ? ಹೌದೌದು, ರಾಜ್ಕುಮಾರ್ ಸಾರ್ ಅಂದ್ರೆ ಪಿಕ್ಚರ್ ರಿಲೀಸ್ ದಿವಸ ನಮ್ಗೆ ಹಬ್ಬ. ನಿಂತ್ಕೊಂಡ್ಬಿಡೋ ಶಾಂತ ಟಾಕೀಸ್ ಮುಂದೆ. ಏನು ಈ ಕಡೆ KG ಕೊಪ್ಪಳವ್ರು ಒಂದು ಸ್ಟಾರು, ಆ ಕಡೆ ಬಂದು ಇಟ್ಕೆಗೂಡೋರು ಸ್ಟಾರು. ಬಿಡಿ ಸರ್, ಬರೋದಲ್ಲ ಬಿಡಿ. ಆ ಯುಗ ನೀವು ಸಿನಿಮಾ ರಂಗದಲ್ಲಿ ಶಾಶ್ವತ ನೋಡೋಕ್ಕಾಗದೆ. ಸುವರ್ಣ ಯುಗ ಅದು. ನಮ್ಗೆಲ್ಲರಿಗೂ ಸುವರ್ಣ ಯುಗ ಅನ್ಕೊಂಬಿಡಿ. ಅದು ನಮ್ಗೆ ಖುಷಿ. ರಾಜ್ಕುಮಾರ್ ಪಿಕ್ಚರ್ ಯಾವತ್ತು ರಿಲೀಸ್ ಆದ ಅವತ್ತು ಥಿಯೇಟ್ರ್ ಮುಂದೆ ರೆಡಿ ನಾವು. ಕಾಲೇಜು ಇಲ್ಲ, ಏನೂ ಇಲ್ಲ. ನಮ್ಗೆ ಎಕ್ಸಾಮ್ ಇದ್ರು ಗೋವಿಂದ ಅಂತದಿದ್ರು ತಲೆನೇ ಕೆಡ್ಸ್ಕೊತಿತ್ತಿಲ್ಲ ಒಟ್ಟಾರೆ. ಆಮೇಲೆ ಕಾಲೇಜಲ್ಲಿ ಏನು ಗೊತ್ತಾ ನಿಮ್ಗೆ, ರಾಜ್ಕುಮಾರ್ ಸಿನಿಮಾ ನೀವು ಫಸ್ಟ್ ನೋಡ್ಕೊಂಬಂದಲ್ಲಿ ಕತೆ ಹೇಳಿದ್ರೆ ನಿಮಗೆ ಗ್ರೇಡು. ಓ ನೀವೆಲ್ಲಿದ್ದೀರಾ ಸುತ್ತಾಕೊಳ್ಳೋರು, ಇವ್ನು ರಾಜ್ಕುಮಾರ್ ಸಿನಿಮಾ ನೋಡ್ಕೊಂಬಂದಿರ್ತಾನೆ ಅಂತ ಆ ಸ್ಟೋರಿ ಹೇಳೋದು ಒಂದು ಮಜಾ ನಮಗೆ. ಏನು ಗೊತ್ತಾ ನಮ್ಮ ಅನ್ಕೊಂಡು ಅದು ಬೇರೆ ಬಿಲ್ಡಪ್ ಬೇರೆ ನಮ್ಮದು.
ಅಯ್ಯೋ ಸರ್ ನಿಜವಾಗ್ಲೂ ಅವೆಲ್ಲ ಬರಲ್ಲ ಬಿಡಿ ಸರ್. ಈಗ ನೀವು ಏನೇನೋ ಸಿನಿಮಾದವ್ರು ಹೇಳ್ತಾರೆ, ಈಗ್ಲೋರ್ಗೆ ಈ ಜನ್ರೇಷನ್ಗೆ ಅದಿರ್ಬೋದು, ಬಟ್ ನಮ್ಮ ಜನ್ರೇಷನ್ಗೆ ಏನು ಸರ್ ಅದು, ಒಬ್ಬ ಅನಂತ್ ನಾಗ್, ಒಬ್ಬ ವಿಷ್ಣುವರ್ಧನ್ ಸರ್, ಒಬ್ಬ ರಾಜ್ಕುಮಾರ್ ಅವರು ಎಂತೆಂಥ ಕಲಾವಿದರು ಸರ್. ಇವ್ರ ಸಿನಿಮಾ ನೋಡೋದ, ಅದು ನೋಡೋದ, ಇದು ಯಾವುದೂ ನೋಡೋದು ನಾವು ತಾನೇ. ಎಲ್ಲ ಕಿವಿಗೆ ಇಂಪು, ಕಣ್ಣಿಗೆ ತಂಪು. ಎಲ್ಲೈತೆ ನಿಮ್ಗೆ ಇವಾಗ ಕಿವಿಗೆ ಇಂಪು, ಕಣ್ಣಿಗೆ ತಂಪು? ಎರಡೂ ಇಲ್ಲ ನನ್ನ ಪ್ರಕಾರ, ನನಗೆ ಗೊತ್ತಿಲ್ಲ. ಬಟ್ ಆಗ ಆ ಹಾಡುಗಳು ಅಲ್ಲ, ಕಣ್ಣಿಗೆ ತಂಪಲ್ಲಿ ಏನು ಕಾಣದೇ ಇರೋಲ್ಲ, ಕತ್ಲು ಪಿಕ್ಚರಿಗೆ ಆರ್ಟ್ ಫಿಲಮ್. ಹಂಗಾಗಿ ಈ ಸಿನಿಮಾ ಹುಚ್ಚು ಇಲ್ಲಿ ಗಂಟು ಕರ್ಕೊಂಬಂದು ನಿಮ್ಮ ಹತ್ರ ಈಗ ಇಂಟರ್ವ್ಯೂ ಮಾಡಿಸ್ತಾ ಇದ್ ನೋಡಿ. ನಮ್ದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.